ಶ್ರೀ ಗುರುಭ್ಯೋ ನಮಃ. ಇಂದಿಗೆ ನಾಳೆಗೆಂದು ಗಳಿಸುವರಯ್ಯ, ಹೆಂಡರು ಮಕ್ಕಳಿಗೆಂದು ಗಳಿಸುವರಯ್ಯ. ಹೆಂಡರು ಮಕ್ಕಳು ಸತ್ತು ತಾನು ಸತ್ತರೆ ಆ ದುಡ್ಡಿನ ಗತಿಯೇನು? ಸತ್ಪಾತ್ರಕ್ಕಾಗಿ ದುಡಿದು ಸತ್ಪಾತ್ರಕ್ಕಾಗಿ ಕೊಡುವ ಶರಣ ಬುದ್ಧಿಯನೇ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನು, ಪಂಚ ಆಚಾರ್ಯರನ್ನು 12ನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನು ಚೆಲ್ಲಿರುವಂತಹ ಬಸವಾದಿಯ ಪ್ರಮಥಗಣಗಳಿಗೆಲ್ಲ ಶರಣೆಂದು ಆದಿ ನಿರಂಜನ ಜಗದ್ಗುರು ಮದನಾದಿ ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರನ್ನು ಧ್ಯಾನಿಸಿಕೊಂಡು 20ನೇ ಶತಮಾನದಲ್ಲಿ ಬತ್ತು ಹೋಗುವಂಥ ಸಮಾಜವನ್ನು ಧರ್ಮದ ನೀರನ್ನು ಎರೆದು ಬಿತ್ತಿರುವಂತಹ ಕಾರಣಿಕ ಯುಗ ಪುರುಷ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಅಪ್ಪಂಗಳವರ ಗದ್ದುಗೆಗೆ ಹಣೆಯನ್ನು ಮಣೆದು ಅರಮನೆಯಲ್ಲಿದ್ದಂಥ ಸಂಗೀತವನ್ನು ಗುರುಮನೆಗೆ ತಂದು ಕೊಟ್ಟು ನಮ್ಮಂಥ ಸಾವಿರಾರು ಅಂಧ ಅನಾಥ ಅಂಗವಿಕಲ ಮಕ್ಕಳಿಗೆ ಆಶ್ರಯದಾತರಾಗಿದ್ದು ಗುರುವಿನ ಗುರು, ಶ್ರೇಷ್ಠ ಗುರು, ಪರಮಗುರು, ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮ ಕರ್ತೃಗದ್ದಿಗೆಗೂ ಕೂಡ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ, ನಡೆದಾಡುವ ದೇವರು, ಮಾತನಾಡುವ ದೇವರು, ಭೂಲೋಕದ ಭಗವಂತ, ಅಂಧ ಅನಾಥರ ತಂದೆ, ದೀನ ದಲಿತರ ಬಂಧು, ಸಂಗೀತದ ಜಗದ್ಗುರುಗಳು, ತುಲಾಭಾರಗಳ ಚಕ್ರವರ್ತಿಗಳು ಆಗಿರುವಂಥ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗೆ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ, ಕಲಿಯುಗದ ಕಾಮಧೇನು ಬಾಗಿ ಬಂದ ಭಕ್ತರ ಕಷ್ಟಗಳನ್ನು, ಇಷ್ಟಾರ್ಥಗಳನ್ನು ಈಡೇರಿಸಿ ಅವರ ಜಡದೇಹದ ರೋಗವನ್ನು ಕಳೆಯುವುದರ ಜೊತೆಗೆ ಭವರೋಗವನ್ನು ಕಳೆದು ಅವರಿಗೆ ಮುಕ್ತಿಯನ್ನು ನೀಡಿರುವಂತಹ ಮಹಾಮುಕ್ತಿದಾತನಾಗಿರುವಂಥ ಮಹಾನ್ ಅಖಂಡವಾಗಿರುವಂಥ ಲೀಲಾಪುರುಷರಾಗಿರುವಂಥ ಚರಿತ್ರಾನಾಯಕರಾಗಿರುವಂಥ ಮಹಾತ್ಮ ಶಟಸ್ಥಲ ಬ್ರಹ್ಮಿ ಶ್ರೀ ಗುರು ಚನ್ನಬಸವ ತಾತನವರ ಪರಮ ಪವಿತ್ರವಾಗಿರುವಂತಹ ಮಹಾಪುರಾಣದ ಗ್ರಂಥಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ, ಶ್ರೀಮಠದ ಒಡೆಯರು, ಜ್ಞಾನರುದ್ಧರು, ವಯೋವೃದ್ಧರು ಆಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಪರಮ ಪೂಜ್ಯ 108 ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಕಂತಿ ಹಿರೇಮಠ ನೆಡಸೀಸಿ ಕುಷ್ಟಗಿ ಗೆಜ್ಜಿಬಾವಿ ಈ ಪೂಜ್ಯರ ಪರಮ ಪವಿತ್ರವಾಗಿರುವಂತಹ ಜಂಗಮ ಪಾದಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ, ಮತ್ತೋರ್ವ ಪರಮ ಪೂಜ್ಯರಾಗಿರುವಂತಹ ಶ್ರೀ ಅಭಿನವ ಕರಿಬಸವ ಶಿವಾಚಾರ್ಯರ ಜಂಗಮ ಪಾದಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಸಲ್ಲಿಸುತ್ತಾ, ಈ ಮಹಾಪುರಾಣದೊಳಗೆ ಪ್ರತಿನಿತ್ಯವೂ ಕೂಡ ತಮ್ಮ ಸುಮಧುರ ಕಂಠದಿಂದ ಸಂಗೀತದ ಸುದೆಯನ್ನು ತಮ್ಮೆಲ್ಲರ ಮನಮುಟ್ಟುವಂತೆ ಉಣಬಡಿಸುತ್ತಾ ಬಂದಿರುವಂಥ ಈ ನಾಡು ಕಂಡ ಖ್ಯಾತ ಅಪರೂಪದ ಗಾಯಕೋತ್ತಮರಾಗಿರುವಂಥ ಆಶ್ರಮದ ಗುರುಬಂಧುಗಳು, ಆತ್ಮೀಯರು ಆಗಿರುವಂಥ ಶ್ರೀಯುತ ಮಂಜುನಾಥ ತೇರ್ದಾಳ್ ಅವರಿಗೂ ಕೂಡ ಶರಣೆಂದು, ಈ ಮಹಾಪುರಾಣದೊಳಗೆ ಸತತವಾಗಿ ಈ ಗ್ರಾಮಕ್ಕೆ ಚಿರಪರಿಚಿತರಾಗಿ, ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿ, ಶ್ರೀಮಠದ ಶಿಷ್ಯೋತ್ತಮರಾಗಿ 10 ಹಲವು ವರ್ಷಗಳಿಂದ ಶ್ರೀಮಠದೊಳಗೆ ಬಹಳ ಅಚ್ಚುಕಟ್ಟಾಗಿ ತಬಲಾವಾದನದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ಆಶ್ರಮದ ಗುರುಬಂಧುಗಳು, ಆತ್ಮೀಯರು ಆಗಿರುವಂಥ ತಬಲಾ ಚತುರರಾಗಿರುವಂತಹ ತಬಲಾ ವಿದ್ವನ್ಮಣಿಗಳಾಗಿರುವಂಥ ಶ್ರೀಯುತ ಗಜಾನಂದ ಹುಗಾರ್ ಅವರಿಗೂ ಕೂಡ ಶರಣೆಂದು, ಯಾವತ್ತೂ ಈ ಪುರಾಣ ಕಮಿಟಿಯ ಅಧ್ಯಕ್ಷರೇ, ಸದಸ್ಯರೇ, ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ, ಒಟ್ಟಾರೆಯಾಗಿ ಅವರಿವರೆನ್ನದೆ ನೆಡಸೇಶಿ ಗ್ರಾಮದ ಸರ್ವ ಶರಣ ತಂದೆ ತಾಯಿಗಳೇ, ಗುರು ಹಿರಿಯರೇ, ಯುವಕ ಮಿತ್ರರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಂತರಾತ್ಮದೊಳಗೆ ಬೆಳಗುವಂತಹ ಆ ಪರಶಿವನ ಚಿಜ್ಯೋತಿಗೆ
ಶರಣು ಶರಣಾರ್ಥಿಗಳು. ಪುರಾಣ ಪ್ರಾರಂಭೆ ಪೂರ್ವ ಕಥಾನುಸಾರಿ. ನಿನ್ನೆ ದಿನದ ಮಹಾಪುರಾಣದೊಳಗ ನಾವೇನು ಚಿಂತನೆಯನ್ನು ಮಾಡಿದ್ವಿ ಅಂದ್ರೆ, ಹಳ್ಳಿಕೇರಿಯ ಅನ್ನದಾನಯ್ಯನವರ ಸುಪುತ್ರರಾಗಿರುವಂಥ ಸದಾಶಿವಯ್ಯನವರು ಬಳ್ಳಾರಿಯ ಸಕ್ರಿ ಕರಡೆಪ್ಪನವರ ಪಾಠಶಾಲೆಯೊಳಗ ಸಾಧಕರಾಗಿ ಬೋಧಕರಾಗಿ ಹೀಗ ಕಾಲವನ್ನು ಕಳೆಯುವಂಥ ಸಮಯದೊಳಗ ಇತ್ತ ಕುಷ್ಟಗಿಯ ಪೊಳಲಿನ ಹಿರೇಮಠದ ಪಂಚಕಂತಿಯ ಹಿರೇಮಠದೊಳಗ ಆ ಹಿರೇಮಠದ ಪರಮಪೂಜ್ಯರಾಗಿರುವಂತಹ ಪೀಠಾಧಿಪತಿಗಳಾಗಿರುವಂತಹ ಪೀಠದ ಒಡೆಯರಾಗಿರುವಂತಹ ಶ್ರೀ ಕರಿಬಸವರಾಜೇಂದ್ರ ಶಿವಾಚಾರ್ಯರು ಲಿಂಗೈಕ್ಯರಾಗುವಂಥ ಸಂದರ್ಭದೊಳಗ ಗಬ್ಬೂರಿನ ಶಾಂತಮೂರ್ತಿ ದೇಶಿಕರಲ್ಲಿ, ಆ ನಂತರದೊಳಗ ಗುಡದೂರಿನ ಹಿರಿಯರಾಗಿರುವಂತಹ ಸಿದ್ದನಗೌಡರಲ್ಲಿ ಕರೆದು ಹೇಳುತ್ತಾರೆ. ಸದ್ಭಕ್ತರನ್ನೆಲ್ಲ ಕರೆದ್ರವ್ರು. ಏನಿಲ್ಲ, ನನ್ನ ನಂತರದೊಳಗೆ ಉತ್ತಮವಾಗಿರುವಂತಹ ಈ ಪೀಠಕ್ಕೆ ಯೋಗ್ಯರು ಯಾರು ಅಂದ್ರೆ ಬಳ್ಳಾರಿಯೊಳಗ ಹಳ್ಳಿಕೇರಿಯ ಅನ್ನದಾನಯ್ಯನವರ ಮಗನಾಗಿರುವಂಥ ಸದಾಶಿವಯ್ಯನವರು ಪಂಡಿತೋತ್ತಮರದಾರ, ಕನ್ನಡ ವ್ಯಾಕರಣವನ್ನು ಬಲ್ಲವರದಾರ, ಸಂಸ್ಕೃತವನ್ನು ತಿಳಿದವರದಾರ, ಸಂಗೀತದೊಳಗ ಸಾಧನೆಯನ್ನು ಮಾಡ್ಯಾರ. ಅಂತಹ ಮಹನೀಯರೇ ಈ ಪಂಚಕಂತಿಯ ಹಿರೇಮಠದ ಮುಂದಿನ ಉತ್ತರಾಧಿಕಾರಿಗಳಾಗಬೇಕು, ಮುಂದಿನ ಪೀಠಾಧಿಪತಿಗಳಾಗಬೇಕು ಅಂತೇಳಿ ಇಲ್ಲಿ ಕುಷ್ಟಗಿಯ ಹಿರೇಮಠದ ಪಂಚಕಂತಿಯ ಹಿರೇಮಠದ ಕರಿಬಸವ ಶಿವಾಚಾರ್ಯರು ಭಕ್ತರನ್ನ ಹತ್ತಿರ ವಿನಂತಿಯನ್ನು ಮಾಡಿಕೊಂಡಿರುವಂಥ ಸಂದರ್ಭದೊಳಗೆ ಅವಾಗ ಭಕ್ತರೆಲ್ಲ ಆಯಿತು ಅಂತಾರೆ. ಆ ನಂತರದೊಳಗೆ ಅವರು ಲಿಂಗೈಕ್ಯರಾಗುತ್ತಾರೆ. ಲಿಂಗೈಕ್ಯರಾದ ನಂತರದೊಳಗೆ ಇತ್ತ ಕರಿಬಸವ ಶಿವಾಚಾರ್ಯರ ಅಪ್ಪಣೆಯಂತೆ ಎಲ್ಲಿಗೆ ಹೋಗುತ್ತಾರೆ? ಕುಷ್ಟಗಿಯ ಸದ್ಭಕ್ತರೆಲ್ಲ, ಗೆಜ್ಜಿಬಾವಿಯ ಸದ್ಭಕ್ತರು, ಕುಷ್ಟಗಿಯ ಸದ್ಭಕ್ತರು ಕೂಡಿಕೊಂಡು ಬಳ್ಳಾರಿಗೆ ಹೋಗುತ್ತಾರೆ. ಆ ಬಳ್ಳಾರಿಯೊಳಗೆ ಸಕ್ರಿ ಕರಡೆಪ್ಪನವರ ಪಾಠಶಾಲೆಯೊಳಗೆ ಸಾಧಕರಾಗಿ ಬೋಧಕರಾಗಿ ಏನು ಬೋಧನೆಯನ್ನು ಮಾಡುತ್ತಾ ಇರ್ತಾರಲ್ಲ, ಆ ಸದಾಶಿವಯ್ಯನವರ ಹತ್ತಿರ ವಿನಂತಿಯನ್ನು ಮಾಡಿಕೊಳ್ತಾರೆ. ಇಲ್ಲರಪ್ಪ, ಹೀಗ ಹಿರೇಮಠದ ಕುಷ್ಟಗಿಯ ಪಂಚಕಂತಿಯ ಹಿರೇಮಠದ ಪರಮ ಪೂಜ್ಯರಾಗಿರುವಂತಹ ತಪೋನಿಷ್ಠರಾಗಿರುವಂತಹ ಪವಾಡ ಪುರುಷರಾಗಿರುವಂತಹ ಕರಿಬಸವ ಶಿವಾಚಾರ್ಯರ ಅಪ್ಪಣೆಯಾಗೈತಿ. ಹಾಗಾಗಿ ಮುಂದಿನ ಆ ಮಠಕ್ಕೆ ನೀವ ಉತ್ತರಾಧಿಕಾರಿ ಆಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಿರುವಂತಹ ಸಂದರ್ಭದೊಳಗೆ ಹಾಗೋ ಹೀಗೋ ಏನೇ ಆಗಲಿ ಅದು ಶಿವನ ಇಚ್ಛೆ, ಅದು ಶಿವನ ಪ್ರಸಾದ ಅಂತ ಭಾವಿಸಿರುವಂತಹ ಸದಾಶಿವಯ್ಯನವರು ಎಲ್ಲಿಗೆ ಬರ್ತಾರೆ ಅಂದ್ರೆ ಕುಷ್ಟಗಿಗೆ ಬರ್ತಾರೆ. ಅಲ್ಲಿ ಶಾಂತಮೂರ್ತಿ ದೇಶಿಕರು ಮತ್ತು ಗುಡದೂರಿನ ಸಿದ್ದನಗೌಡ್ ಹಿರಿಯರಾಗಿರುವಂಥ ಗುಡದೂರಿನ ಸಿದ್ದನಗೌಡ್ ಅವರನ್ನು ಕರೆದುಕೊಂಡು ಎಲ್ಲಿಗೆ ಹೋಗುತ್ತಾರೆ ಅಂದರೆ ಗೆಜ್ಜಿ ಬಾವಿಗೆ ಹೋಗುತ್ತಾರೆ. ಆ ಗೆಜ್ಜಿ ಬಾವಿಗೆ ಹೋಗಿ ಆ ನಂತರದೊಳಗೆ ಅವರನ್ನು ಪಟ್ಟ ಕಟ್ಟುವಂಥ ಸಂದರ್ಭದೊಳಗೆ ಮಠವನ್ನು ಒಳ್ಳೆಯ ಮಧುವನಗಿತ್ತಿಯಂತೆ ಅಲಂಕಾರವನ್ನು ಮಾಡಿ ಆ ಮಠವಕ್ಕೆ ಸುಣ್ಣ ಬಣ್ಣ ಎಲ್ಲವನ್ನ ಬಳಿದು ಆ ನಂತರದೊಳಗೆ ಊರೊಳಗಿರುವಂಥ ಸದ್ಭಕ್ತರು, ಹಿರಿಯರು, ಕಿರಿಯರು ಎಲ್ಲರೂ ಹರ್ಷದಿಂದ ಮೆರವಣಿಗೆಯ ಮುಖಾಂತರವಾಗಿ ಅವರಿಗೆ ಶಟಸ್ಥಲ ಉಪದೇಶವನ್ನು ಮಾಡಿರುವಂತಹ ಮಹಂತ ಗುರುಗಳು ಸದಾಶಿವಯ್ಯ ಅನ್ನುವಂತಹ ನಾಮದಿಂದ ಮತ್ತೊಂದು ನಾಮವನ್ನು ಕರೀತಾರೆ. ಏನಂತ ಕರೀತಾರ ಅಂದ್ರೆ ಪಟ್ಟಗಟ್ಟಿದ ಮೇಲೆ ಪಟ್ಟಕ್ಕೆ ಕೂಡಿಸಿರುವಂಥ ಸಂದರ್ಭದೊಳಗೆ ಇನ್ನ ಮೇಲಿಂತ ನೀವು ಸದಾಶಿವಯ್ಯನವರಲ್ಲ, ಇನ್ನ ಮೇಲಿಂತ ನೀವು ಶ್ರೀ ಶಟಸ್ಥಲ ಬ್ರಹ್ಮಿ ಪರಮ ಪೂಜ್ಯ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಟಸ್ಥಲ ಬ್ರಹ್ಮಿ ಚನ್ನಬಸವ ಶಿವಾಚಾರ್ಯರು ಅನ್ನುವಂತಹ ನಾಮಕರಣವನ್ನು ಮಾಡಿದರು. ಯಾವಾಗ 1826ನೇ ಇಸ್ವಿ ಒಳಗೆ ಕ್ರೋಧೀಕೃತ ನಾಮ ಸಂವತ್ಸರದೊಳಗೆ 1826ನೇ ಇಸ್ವಿಯೊಳಗೆ ಪಟ್ಟವನ್ನು ಕಟ್ಟಿದರು. ಬಹಳ ಅದ್ದೂರಿಯಿಂದ ಆ ಕಾರ್ಯಕ್ರಮ ನೆರವೇರಿತು. ಅಲ್ಲಿ ಲೆಕ್ಕವಿಲ್ಲದಷ್ಟು ಜನ ಸದ್ಭಕ್ತರು ಕೂಡಿ
ಅಲ್ಲಿ ಮೆರವಣಿಗೆ ಮಾಡಿ ಆ ನಂತರದೊಳಗೆ ಅಲ್ಲಿ ಪ್ರಸಾದದೊಳಗೆ ಭಾಗಿಯಾಗಿ ನೂತನ ಪೀಠದ ಒಡೆಯರಾಗಿರುವಂತಹ ಶಟಸ್ಥಲ ಬ್ರಹ್ಮಿ ಚನ್ನಬಸವ ಶಿವಾಚಾರ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋದರು. ಚನ್ನಬಸವ ತಾತನವರ ಆಶೀರ್ವಾದವನ್ನು ಪಡೆದುಕೊಂಡು ಹೋದರು ಅನ್ನುವಂತಹ ವಿಷಯವನ್ನು ನಿನ್ನೆ ದಿನದ ಮಹಾಪುರಾಣದೊಳಗೆ ನಾವೆಲ್ಲ ಚಿಂತನೆಯನ್ನು ಮಾಡುತ್ತಾ ಬಂದಿದ್ದೇವೆ ಶರಣ ಬಂಧುಗಳೇ. ಇವತ್ತಿನ ದಿನ ಬಳ್ಳಾರಿಯ ವೈ ನಾಗೇಶ ಶಾಸ್ತ್ರಿಗಳು ಬರೆದಿರುವಂತಹ ಈ ಮಹಾಪುರಾಣದೊಳಗೆ 5ನೇ ಅಧ್ಯಾಯದೊಳಗೆ ಏನು ಬರುತ್ತಾ ಅಂದ್ರೆ, ಹೀಗೆ ಆ ಗೆಜ್ಜೆ ಬಾವಿಯ ಮಠದೊಳಗೆ ತಂಗಿ ಹಿಂದೆ ಹೋಗಿಬಿಟ್ರಿ. ಮುಂದೆ ಬರ್ರಿ ಅವ್ವ, ಮುಂದೆ ಬರ್ರಿ ಅಮ್ಮ, ಮುಂದೆ ಬರ್ರಿ.